ಈ ರಸ್ತೆಗೆ ಕಾಣ್ತಿರುವಂಥ ಜಾಗ 20 ಗುಂಟೆ ಬಂದಿರುವಂಥ ಜಾಗ, ಕಾರ್ನರ್ ಜಾಗ. ಇದು ಮಳವಳ್ಳಿಯಿಂದ 16-17 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಕಡೆ ತೋರಿಸ್ತೀನಿ. 20 ಗುಂಟೆ ನೋಡಿ, ಒಳ್ಳೆ ವಾಸ್ತುಕೋಸ್ಕರನೇ ಇದೆ ಜಾಗ. ಮಾತ್ರ ಬಾಕ್ಷಾಗಿ ಸ್ಕ್ವೇರ್ ಆಗಿದೆ. ಅಕ್ಕಪಕ್ಕದಲ್ಲ ಊರಿಗೂ ಜಾಗಕ್ಕೂ ಒಂದೇ ಒಂದು 1/4 ಕಿಲೋಮೀಟ್ರು 200 ಮೀಟ್ರು ನೋಡಿ. ಈ ಲೈಟ್ ಕಂಬ ಕಟ್ಕೊಂಡು ನೋಡಿ, ಆ ಮರ ಕಾಣ್ತಾ ಇದೆಲ್ಲ, ಮರ ಕಾಣ್ತಾ ಇದೆಲ್ಲ, ಈ 3ನೇ ಮರದವರೆಗೂ ಬರ್ತಾ ಜಾಗ. ಒಂದು 100 ಅಡಿ 120 ಅಡಿ ಸಿಕ್ಕುತ್ತೆ ರೋಡ್ ಎಂಟ್ರೆನ್ಸು. 1, 2, 3ನೇ ಮರದವ್ರು 4ನೇ ಮರದವರೆಗೂ ಬರ್ತದೆ. 3 ಮರದವರೆಗೂ ಜಾಗ ಮಾತ್ರ ಸೂಪರಾಗಿದೆ. ಮಳವಳ್ಳಿಯಿಂದ ಒಂದು 15 ಕಿಲೋಮೀಟ್ರು, ಬೆಂಗಳೂರಿಂದ 115 ಕಿಲೋಮೀಟ್ರ್ ಆಗುತ್ತೆ. 20 ಗುಂಟೆ ಜಾಗ ಮಾತ್ರ ಸೂಪರಾಗಿದೆ. ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಒಂದು ಮನೆ ಕಟ್ಟಿಗಿರ್ತೀವಿ ಅವ್ರಿಗೆ. ತುಂಬ ಚೆನ್ನಾಗಿದೆ. ಇಲ್ಲಿ ಅಕ್ಕಪಕ್ಕದಲ್ಲ ಒಂದು 4 ಜನ ಕವರ್ ಮಾಡ್ಕೊ ತಗೋಬೋದು ಬೇಕಾರೆ. ಎಲ್ಲ ರೈತರುಗಳವಿರವು. ಇದೇ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ ನೋಡಿ. ಈ ಜಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬೆಂಗಳೂರಿನವ್ರದ್ದು ತೋಟ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. 20 ಗುಂಟೆ ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗೈತೆ. ಇವರು ಕುಂಟೆ 7,15,000 ಹೇಳ್ತಿದ್ದಾರೆ. ಕೂತ್ಕೊಂಡು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಈ ಪಕ್ಕದಲ್ಲ ಬೆಂಗಳೂರಿನವ್ರ ತೋಟ ಐತೆ. ಅಕ್ಕಪಕ್ಕದಲ್ಲೆಲ್ಲ ಊರಿನವ್ರ ತೋಟಗಳು. ಇದೇ ಜಾಗ 20 ಗುಂಟೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗೈತೆ. ಅವ್ರ ಕುಂಟೆ 7,15 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇದೆ.